ನಾವು ಅವ್ರ ಜಾತಿ ಕೇಳಿದೀವಿ ಹೊರತು ಯಾರದೇ ಜಾತಿ ಪ್ರಮಾಣ ಪತ್ರ ಕೇಳಲೇ ಇಲ್ಲ. ಅದರಲ್ಲಿ ಈಗ ಕೆಲವರೆಲ್ಲ ಅರ್ಹರಲ್ಲದವರು ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಗಳು ಬರ್ತಾ ಇದೆ. ಅದಕ್ಕೆ ನಾವು ವೆರಿಫಿಕೇಶನ್ ಮಾಡಲಿಕ್ಕೆ ಕೆಲವು ಮೋರ್ ಡೀಟೇಲ್ಸ್ ಕೇಳ್ತಾ ಇದೀವಿ ಹೊರತು ಮನೆಗೆ ಯಾರೋ ಅಧಿಕಾರಿಗಳು ಬಂದರು ಅಂತ ಎಲ್ಲ ಡಾಕ್ಯುಮೆಂಟ್ ಕೊಡೋಕೆ ಹೋಗ್ಬೇಡಿ. ತುಂಬ ಹುಷಾರಾಗಿರಿ. ನಾನೀಗ ಹೇಳೋ ವಿಷಯನ ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರೆಂಡ್ಸ್ಗೆ ಸ್ವಾಗತ. ಕರೆಂಟ್ ಬಿಲ್ ಗೃಹ ಜ್ಯೋತಿಯನ್ನ ವೆರಿಫಿಕೇಶನ್ ಮಾಡೋದಕ್ಕೆ ಕೆಇಬಿ ಅಧಿಕಾರಿಗಳು ಮನೆಗೆ ಬರ್ತಿದ್ದಾರೆ. ಹಾಗೆ ಚುನಾವಣಾ ವೋಟರ್ ಐಡಿಯನ್ನ ವೆರಿಫಿಕೇಶನ್ ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಮನೆಗೆ ಬರ್ತಿದ್ದಾರೆ. ಇನ್ನೂ ಅವ್ರ ಮನೆಗೆ ಬಂದಾಗ ಏನೇನು ಡಾಕ್ಯುಮೆಂಟ್ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಮತ್ತೆ ಬಾಡಿಗೆ ಮನೇಲಿ ಇರೋರು ರೆಂಟಲ್ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಅನ್ನ ಇಟ್ಕೋಬೇಕಾಗತ್ತೆ. ಲೀಸ್ಗೆ ಮನೆ ಹಾಕ್ಸ್ಕೊಂಡಿರೋರು ಲೀಸ್ ಅಗ್ರಿಮೆಂಟ್ ಅನ್ನು ಕೂಡ ಇಟ್ಕೋಬೇಕಾಗತ್ತೆ. ಸಚಿವರು ಹೇಳಿದ ಹಾಗೆ ಜಾತಿ ಪ್ರಮಾಣ ಪತ್ರವನ್ನ ನಾವು ಕೇಳಿಲ್ಲ, ಜಾತಿಯನ್ನ ಅಷ್ಟೇ ಕೇಳಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ಕಡೆ ಆಲ್ರೆಡಿ ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಡೇಟಾವನ್ನ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಒಂದು ನಮ್ಮ ವೋಟರ್ ಐಡಿ ಕ್ಯಾನ್ಸಲ್ ಆಗ್ಬೋದು ಮತ್ತು ಒಂದು ಗೃಹ ಜ್ಯೋತಿ ಸಬ್ಸಿಡಿಯನ್ನ ನಾವು ಕಳ್ಕೋಬಹುದು. ನನ್ನ ಪ್ರಕಾರ ಇದು ಬರೀ ಗೃಹ ಜ್ಯೋತಿಗೆ ಮಾಡ್ತಿದ್ದಾರೆ, ಆದ್ರೆ ಇನ್ನು ಮುಂದೆ ಎಲ್ಲಾ ಗ್ಯಾರಂಟಿಗೂ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಬಾಡಿಗೆ ಮನೇಲಿರೋರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಬಾಡಿಗೆ ಮನೇಲಿರೋರು ಬಾಡಿಗೆದಾರ ಅಂತ ಟಿಕ್ ಮಾಡಬೇಕು, ಮತ್ತೆ ಮಾಲೀಕರಾದವರು ನನ್ನ ಮಾಲೀಕ ಅಂತ ಟಿಕ್ ಮಾಡಬೇಕು. ಅಂದ್ರೆ ಮನೆ ಓನರು ಮಾಲೀಕ ಅಂತ ಟಿಕ್ ಮಾಡಬೇಕಾಗತ್ತೆ. ಬರ್ತಾ ಇರೋ ಅಧಿಕಾರಿಗಳನ್ನ ಪರಿಶೀಲಿಸಿ ನೀವು ಡೇಟಾವನ್ನ ಕೊಡಬೇಕಾಗತ್ತೆ. ಅವ್ರೇನಾದ್ರು ಫೇಕ್ ಆಗಿದ್ರೆ ನೀವು ಕೊಡೋ ಡೇಟಾ ಇಂದ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಖಾಲಿ ಆಗುತ್ತೆ. ಸೊ ನೀವು ಅವ್ರನ್ನ ಐಡಿ ಕಾರ್ಡ್ ಇಶ್ಯೂ ಮಾಡಿರ್ತಾರೆ, ಐಡಿ ಕಾರ್ಡನ್ನು ಚೆಕ್ ಮಾಡಿ ಡೇಟಾವನ್ನ ಕೊಡಿ. ಸುಮ್ಮನೆ ಯಾರಂದ್ರೆ ಅವ್ರಿಗೆ ನೀವು ಡೇಟಾವನ್ನ ಕೊಡಬೇಡಿ. ಯಾಕಂದ್ರೆ ನಮ್ಮ ಹತ್ರ ಇರೋದು ಇಂಪಾರ್ಟೆಂಟ್ ಡೇಟಾ ಆಗಿರುತ್ತೆ. ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಅದಕ್ಕೆ ಫೇಕ್ ಪೀಪಲ್ ಉಟ್ಕೊಳ್ತಾರೆ. ಅದಕ್ಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ. ಈ ಒಂದು ವಿಷಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.